ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಸೊ ಇವತ್ತಿನ ಒಂದು ವಿಶೇಷತೆ ಏನು ಅಂದರೆ ಸೆಪ್ಟೆಂಬರ್ 5 ಆಗಿರೋದ್ರಿಂದ ಶಿಕ್ಷಕರ ದಿನಾಚರಣೆ ಇವತ್ತು. ಸೊ ಆದ್ದರಿಂದ ಈ ಒಂದು ಟಾಪಿಕ್ ಇಟ್ಕೊಂಡು ಏನಾದರೂ ಒಂದು ವಿಡಿಯೋ ಮಾಡಬೇಕು, ಏನಾದರೂ ಒಂದು ಇನ್ಫಾರ್ಮೇಷನ್ ಕೊಡಬೇಕು ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇರೋದು. ಸೊ ಇದಕ್ಕೆಲ್ಲನೂ ಇವರೇ ಹೇಳ್ತಾರೆ. ಏನು ಅಂದರೆ ಗುರುಗಳಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ, ಎಲ್ರಿಗೂ ಇಷ್ಟ ಆಗುತ್ತೆ. ಬಟ್ ನಾವು ಹೇಳೋ ಸ್ಟೋರಿಲಿ ನಿಮಗಂತೂ ಈ ವಿಡಿಯೋ ತುಂಬಾ ಇಷ್ಟ ಆಗುತ್ತೆ. ವಿಡಿಯೋ ನಾವು ಎಲ್ಲೂ ಸ್ಕಿಪ್ ಮಾಡ್ದಲೇ ಫುಲ್ ಎಂಡ್ವರೆಗೂ ನೋಡಿ. ನಿಮಗೆ ನಿಜವಾಗ್ಲೂ ಆ ದೇವ್ರ ಮೇಲೆ ಭಕ್ತಿ ಅನ್ನೋದು ಇದ್ದರೆ ಸೊ ವಿಡಿಯೋ ಲೇಟ್ ಮಾಡೋದು ಬೇಡ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇದಕ್ಕೆಲ್ಲನೂ ಇವರೇ ಹೇಳ್ತಾರೆ. ಗುರುಗಳ ಬಗ್ಗೆ ಒಂದು ಟಾಪಿಕ್ ಇಟ್ಕೊಂಡು ಇವ್ರು ಮಾತಾಡ್ತಾರೆ. ಸೊ ಬನ್ನಿ ಕೇಳೋಣ. ಹೇಳ್ರಿ. ಎಲ್ಲರಿಗೂ ನಮಸ್ಕಾರ. ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ಇವತ್ತು ಪ್ರತಿಯೊಬ್ಬ ಯಾವುದೇ ಒಂದು ಒಂದು ಹಂತಕ್ಕೆ ಹೋಗಬೇಕು ಅಂದ್ರೂ ನಮ್ಮ ಗುರುಗಳು ಇರಬೇಕು, ಶಿಕ್ಷಕರು ಇರಬೇಕು. ಅವ್ರ ದಿನಾಚರಣೆ ಅಂದರೆ ತುಂಬ ಇಷ್ಟ ಬಿದ್ದು ಪ್ರೀತಿಯಿಂದ ಅವ್ರ ಬಗ್ಗೆ ಮಾತಾಡೋಕ್ಕೆ ತುಂಬ ಖುಷಿಯಾಗುತ್ತೆ. ಯಾಕೆಂದರೆ ಇವತ್ತು ನಾವೇನೇ ಒಂದು ಸಾಧನೆ ಮಾಡಿರ್ಬೋದು, ಏನೇ ಒಂದು ವಸ್ತು ತೊಗೊಳ್ಬೋದು, ಏನೇ ಒಂದು ತೊಗೋಬೇಕು ಅಂದರೆ ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕು ಅಲ್ವಾ? ಆದ್ದರಿಂದ ಇವತ್ತೆಲ್ಲರಿಗೂ ಹೇಳೋದೇನು ಅಂದರೆ ಶಿಕ್ಷಕರ ದಿನಾಚರಣೆ. ಅವ್ರವ್ರ ಶಿಕ್ಷಕರಿಗೆ, ಅವ್ರವ್ರ ಟೀಚರ್ಗಳಿಗೆ ಎಲ್ಲರಿಗೂ ಇವತ್ತು ಅವರ ಸ್ಟೇಟಸಲ್ಲಿ ವಾಟ್ಸಪ್ಪಲ್ಲಿ ಎಲ್ಲ ಹಾಕೋತಿಲ್ಲ, ಖುಷಿಯಾಗುತ್ತೆ. ಆದರೆ ಇವತ್ತೊಂದು ಮುಖ್ಯವಾದ ಒಂದು ಇಷ್ಟ ಹೇಳೋಕ್ಕೆ ಇಷ್ಟ ಬೀಳ್ತೀವಿ ಒಂದು ಸ್ಟೋರಿನ. ಎಲ್ಲರಿಗೂ ಗೊತ್ತಿರಬೇಕು, ಮಂತ್ರಾಲಯ ಗುರುಗಳು, ಗುರು ರಾಘವೇಂದ್ರ ಸ್ವಾಮಿಗಳು ಒಂದಾನೊಂದು ಕಾಲದಲ್ಲಿ ಎಷ್ಟೋ ಜನ ಮಕ್ಕಳಿಗೆ ವಿದ್ಯಾಭ್ಯಾಸ ಅಂತ ಮಾಡಿದಂಥ, ವಿದ್ಯಾಭ್ಯಾಸ ನೀಡಿದಂಥ ಒಂದು ಮಹಾ ವ್ಯಕ್ತಿ ರಾಘವೇಂದ್ರ ಸ್ವಾಮಿಗಳು. ಅವ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡವ್ರು ನಾವಲ್ಲ, ಆದರೂ ಮಾತಾಡಬೇಕು ಅನಿಸ್ತು. ಯಾಕೆಂದರೆ ಎಷ್ಟೋ ಜನ ವಿದ್ಯಾರ್ಥಿಗಳು ರಾಘವೇಂದ್ರ ಸ್ವಾಮಿ ಹತ್ರ ಹೋಗ್ತಾರೆ ವಿದ್ಯಾಭ್ಯಾಸಕ್ಕೆ. ಅವ್ರ ಹತ್ರ ಏನೂ ಈಸ್ಕೊತಾ ಇಲ್ಲ ರಾಯರು. ಬಡತನ ಇದ್ದರೂ ರಾಘವೇಂದ್ರ ಸ್ವಾಮಿಗೆ ಆಗಿನ ಕಾಲದಲ್ಲಿ ಎಷ್ಟೋ ಜನ ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡಿದ್ದಾರೆ. ಇವತ್ತು ಎಷ್ಟೋ ಜನ ಯತಿಗಳು, ಇನ್ನೊಬ್ಬರು ಮತ್ತೊಬ್ಬರು ಇದ್ದರೆ ಅದಕ್ಕೆ ಅವರೇ ಕಾರಣ, ಗುರುರಾಯರು. ಅದೆಲ್ಲದಕ್ಕಿಂತ ಒಂದು ವಿಶೇಷ ಏನು ಅಂದರೆ, ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯದಲ್ಲಿ ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸ ಮಾಡ್ತಾ ಇರ್ತಾರೆ, ವಿದ್ಯಾಭ್ಯಾಸ ಹೇಳ್ಕೊಡ್ತಾ ಇರ್ತಾರೆ. ಅಂಥ ಟೈಮಲ್ಲಿ ಬಾಗಿಲಲ್ಲಿ ಶ್ರೀಕೃಷ್ಣ ಪರಮಾತ್ಮ ಒಂದು ಬಾಲಕನ ರೂಪದಲ್ಲಿ ಬಂದು ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಆವಾಗ ರಾಯರು ಅಬ್ಸರ್ವ್ ಮಾಡಲ್ಲ, ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡೋದ್ರಲ್ಲಿ ಫುಲ್ಲು ಅದರಲ್ಲಿ ಮಿಂಗಲಾಗ್ಬಿಟ್ಟಿರ್ತಾರೆ. ಅವಾಗ ಏನಾಗುತ್ತೆ, ಯಾವುದೋ ಜ್ಞಾನದಲ್ಲಿ ಹಿಂಗೆ ತಿರುಗ್ತಾರೆ. ಅಯ್ಯೋ ಯಾರಪ್ಪ ನೀನು, ಬಾ ಒಳಗಡೆ, ನಿನಗೂ ಪಾಠ ಮಾಡ್ತೀನಿ ಅಂತ ಹೇಳ್ತಾರೆ. ಆ ಶ್ರೀಕೃಷ್ಣ ಪರಮಾತ್ಮ ಯಾವ ವೇಷದಲ್ಲಿ ಬಂದಿರ್ತಾನೆ? ಕುರಿ ಕಾಯೋ ವೇಷದಲ್ಲಿ ಬಂದಿರ್ತಾನೆ. ನಾವು ಬರೋಂಗಿಲ್ಲ ಒಳಗಡೆ ಅಂತಾರೆ. ಇಲ್ಲ ಬಾಪ, ನೀನು ನನಗೆ ಬಂದರೆ ನೀನು ಕೂತ್ಕೊ, ನಿನಗೂ ಪಾಠ ಮಾಡ್ತೀನಿ, ಅದರಲ್ಲೇನಂತೆ ಅಂತ ಅವನಿಗೂ ಕೂಡಿಸಿ ಪಾಠ ಮಾಡಿಕೊಡ್ತಾರೆ ರಾಯರು. ಶ್ರೀಕೃಷ್ಣಂಗೆ ಗುರು ರಾಯರು ಪಾಠ ಮಾಡ್ತಾರೆ. ಇವತ್ತು ಎಷ್ಟೋ ಜನ ಮಂತ್ರಾಲಯಕ್ಕೆ ಹೋಗಿ ಗುರುಗಳು ಗುರುಗಳು ಅಂತ ಹೇಳ್ತಾರೆ. ಏಂತಕ್ಕೆ ಆ ಗುರುಗಳಿಗೆ ಅಷ್ಟು ಒಂದು ಪವರು ಅಂದರೆ ಇದಕ್ಕೆ. ಶ್ರೀಕೃಷ್ಣಂಗೆ ಪಾಠ ಮಾಡಿದಂಥವ್ರು ಯಾರಾದರೂ ಒಬ್ರು ಗುರುಗಳಿದ್ದರೆ, ಯತಿಗಳಿದ್ದರೆ, ಅದು ನಮ್ಮ ಗುರು ರಾಘವೇಂದ್ರ ಸ್ವಾಮಿಗಳು, ರಾಯರೇ. ಪ್ರತಿ ಒಂದು ನಿಮಿಷ, ಪ್ರತಿಯೊಂದು ಕ್ಷಣ. ಇವತ್ತು ಎಷ್ಟೋ ಜನ ಮಕ್ಕಳು ಎಕ್ಸಾಮ್ ಬರೀತಾರೆ. ಎಕ್ಸಾಮ್ ಎಲ್ಲ ಬರೆದು ಲಾಸ್ಟಲ್ಲಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮದ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತ ಶ್ಲೋಕ ಬರೆದು ಬಿಡ್ತಾರೆ. ಯಾಕೆಂದರೆ ಮಾರ್ಕ್ಸ್ ಚೆನ್ನಾಗಿ ಬರುತ್ತೆ ಅಂತ. ಇವತ್ತು ನಡೀತಿದೆ ಅದು. ಎಷ್ಟೋ ಜನ ಭಕ್ತರು ಮಾಡ್ತಾರೆ, ನಾನು ಅದನ್ನು ನೋಡಿದ್ದೀನಿ. ಅವರೆಲ್ಲ ಐ ಮಾರ್ಕ್ಸೇ ಬಂದಿರ್ತದೆ, 90 ಮೇಲೆ ಬಂದಿರ್ತದೆ, 95 ಬಂದಿರ್ತದೆ. ಟೀಚರ್ಗಳ ಕೇಳ್ತಾರೆ, ಯಾಕೆ ಹಿಂಗೆ ಬರೀತೀರಾ ಅಂತ. ಏನೋ ಗೊತ್ತಿಲ್ಲ, ರಾಘವೇಂದ್ರ ಸ್ವಾಮಿ ಮೇಲಿರೋ ಒಂದು ಭಕ್ತಿ ಇವತ್ತೂ ಆ ಭಕ್ತಿ ಇದೆ. ಇವತ್ತು ನಾವು ರಾಘವೇಂದ್ರ ಸ್ವಾಮಿನ ಯಾಕೆ ಮಾತಾಡಬೇಕಂದ್ರೆ, ಅವರೊಬ್ಬರು ಟೀಚರು, ಅವರೊಬ್ಬರು ಗುರುಗಳು, ಎಷ್ಟೋ ಜನಕ್ಕೆ ವಿದ್ಯಾಭ್ಯಾಸ ನೀಡಿದಂಥ ಮಹಾನ್ ವ್ಯಕ್ತಿ ಗುರು ರಾಘವೇಂದ್ರ ಸ್ವಾಮಿಗಳು ಅಂತೇಳಿ. ಇವತ್ತು ಅದು ಕೃಷ್ಣಂಗೆ ಪಾಠ ಮಾಡೋಕ್ಕೆ ಏನೇನು ಅಡೆತಡೆ ಬಂತು? ಕೃಷ್ಣಂಗೆ ಪಾಠ ಮಾಡಬೇಕಾದ್ರೆ ಏನು ಅಡೆತಡೆ ಬಂದಿಲ್ಲ. ಶ್ರೀಕೃಷ್ಣಂಗೆ ಪಾಠ ಮಾಡೋಕ್ಕೆ ಯಾರ ಕೈಲಿ ಆಗಲ್ಲ, ಗುರು ರಾಘವೇಂದ್ರ ಸ್ವಾಮಿ ಕೈಲಿ ಮಾತ್ರ ಆಗುತ್ತೆ. ಆಗ ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಸುಮಾರು ಜನ ಗಲಾಟೆ ಮಾಡ್ತಾರೆ, ಕೀಳು ಜನಕ್ಕೆಲ್ಲ ನೀವು ವಿದ್ಯಾಭ್ಯಾಸ ಕೊಡ್ತಾ ಇದ್ದೀರಾ. ಶ್ರೀಕೃಷ್ಣ ಒಬ್ಬ ಕುರಿ ಕಾಯೋನಾಗಿರುತ್ತೆ. ಆವಾಗ ಆ ಮಕ್ಕಳು ಬಿಟ್ಟಿರ್ತಾರಲ್ಲ, ಕೀಳು ಮಕ್ಕಳಿಗೆಲ್ಲ ನೀವು ಪಾಠ ಮಾಡಬಾರ್ದು ಅಂತ ರಾಘವೇಂದ್ರ ಸ್ವಾಮಿ ಮೇಲೆ ದಬ್ಬಾಳಿಕೆ ಮಾಡ್ತಾರೆ ಆ ತಂದೆ ತಾಯಿಗಳು. ಆದರೆ ರಾಯರು ಅದನ್ನೆಲ್ಲ ದೂರಕ್ಕೆ ತಳಿಸಿ ಎಲ್ಲನೂ ಕರ್ಕೊಂಡು ಹೊರಟೋಗ್ತಾರೆ. ನೀವು ನಿಮ್ಮ ಹತ್ರ ಪಾಠ ಮಾಡೋದು ನಮ್ಮ ಮಕ್ಕಳು ಬೇಡ ಅಂದ್ಬಿಟ್ಟು ಆ ತಂದೆ ತಾಯಿ ರಾಯರ ಹತ್ರ ಬಂದಿರೋ ಮಕ್ಕಳನ್ನ ಕರ್ಕೊಂಡು ಹೊರಟೋಗ್ತಾರೆ. ಆಗ ರಾಘವೇಂದ್ರ ಸ್ವಾಮಿ ಶ್ರೀಕೃಷ್ಣಂಗೆ ಒಬ್ಬನಿಗೆ ಪಾಠ ಮಾಡ್ತೀನಿ ಬಾಪ ಅಂತ ಕರೆದು ಅವ್ರೊಬ್ಬರಿಗೆ ಪಾಠ ಮಾಡ್ತಾರೆ. ಅಂಥ ವ್ಯಕ್ತಿ ಗುರು ರಾಯರು. ಅದರಿಂದ ಎಷ್ಟೋ ಜನ ಗೊತ್ತಿಲ್ಲ. ಇವತ್ತೂ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಮಂತ್ರಾಲಯ ಮಹಾತ್ಮೆ ಅಂತ ಒಂದು ಮೂವಿ ಇದೆ.
ಆ ಮೂವಿ ನೋಡಿ, ಅದರಲ್ಲೊಂದು ಸಾಂಗ್ ಬರುತ್ತೆ, ಮಕ್ಕಳಿಗೆ ಪಾಠ ಮಾಡ್ಬೇಕಾದ್ರೆ ರಾಘವೇಂದ್ರ ಸ್ವಾಮಿ ಒಂದು ಸಾಂಗ್ ಹೇಳ್ತಾರೆ, ಇಂದು ಎನಗೆ ಗೋವಿಂದ ಸಾಂಗ್ ಕೇಳಿರಬೇಕು. ಅದು ರಾಘವೇಂದ್ರ ಸ್ವಾಮಿನೇ ಬರೆದಿರೋದು, ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಈಗೂ ನೀವು ಸರ್ಚ್ ಮಾಡಿ, ಯೂಟ್ಯೂಬ್ ಇರ್ಬೋದು, ಗೂಗಲ್ ಇರ್ಬೋದು, ರಾಘವೇಂದ್ರ ಸ್ವಾಮಿನೇ ಬರಹಗಾರರು ಆ ಒಂದು ಸಾಂಗಿಗೆ. ಇಂದು ಎನಗೆ ಗೋವಿಂದ ತುಂಬ ಚೆನ್ನಾಗಿದೆ. ಆ ಹಾಡನ್ನ ಹೇಳ್ತಾ ಹೇಳ್ತಾ ಉಡುಪಿಲಿ ಕೂತ್ಕೊಂಡು ಹಾಡು ಹೇಳ್ತಾರೆ. ಶ್ರೀಕೃಷ್ಣ ಅವಾಗ ದರ್ಶನ ಕೊಡ್ತಾನಂತೆ ರಾಯರು. ಯಾಕೆ ಶ್ರೀಕೃಷ್ಣ ಅಲ್ಲಿ ದರ್ಶನ ಕೊಡ್ತಾನೆ ಅಂದರೆ, ಇಲ್ಲಿ ಪಾಠ ಹೇಳ್ಕೊಟ್ಟಿರ್ತಾರೆ, ಎಷ್ಟೊತ್ತು ಆದಮೇಲೆ ಗೊತ್ತಾಗುತ್ತೆ ಶ್ರೀಕೃಷ್ಣನ ನಾನು ಪಾಠ ಮಾಡ್ಬಿಟ್ನ ಅಂತ. ತಿರ್ಗಾ ರಾಘವೇಂದ್ರ ಸ್ವಾಮಿ ಹುಡ್ಕೊಂಡು ಹೋಗ್ತಾರೆ, ಶ್ರೀಕೃಷ್ಣನ ಸಿಗಲ್ಲ. ಅವಾಗ ಉಡುಪಿಗೆ ಬಂದು ಹಾಡು ಹೇಳ್ತಾರೆ, ಇಂದು ಎನಗೆ ಗೋವಿಂದ ಅಂತ. ಆ ಸಾಂಗ್ ಬರೆದಿದ್ದು ಹಾಡಿದ್ದು ರಾಘವೇಂದ್ರ ಸ್ವಾಮಿಗಳೇ. ಅದರಿಂದ ಅಲ್ಲಿ ಶ್ರೀಕೃಷ್ಣ ದರ್ಶನ ಕೊಟ್ಟು ರಾಘವೇಂದ್ರ ಸ್ವಾಮಿ ಧನ್ಯರಾಗ್ತಾರಂತೇಳಿ. ಅದಕ್ಕೆ ನಾವು ರಾಘವೇಂದ್ರ ಸ್ವಾಮಿನೂ ನೆನೆಸ್ಕೋಬೇಕು. ಸಾವಿರಾರು ಜನಕ್ಕೆ ಪಾಠ ಹೇಳ್ಕೊಟ್ಟವರು. ಆಮೇಲೆ ಸಿದ್ಧಗಂಗಾ ಶ್ರೀಗಳಿರ್ಬೋದು. ಇವತ್ತು ಸಿದ್ಧಗಂಗಾ ಶ್ರೀಗಳ ಮಠಕ್ಕೆ ಹೋದರೆ ಎಷ್ಟೋ ಜನಕ್ಕೆ ದಾಸೋಹ ಇರ್ಬೋದು, ವಿದ್ಯಾ ದಾಸೋಹ ಇರ್ಬೋದು, ವಿದ್ಯಾದಾನ ಇರ್ಬೋದು. ತುಂಬ ಖುಷಿಯಾಗುತ್ತೆ. ಅಂಥ ಗುರುಗಳನ್ನೆಲ್ಲ ಇವತ್ತು ನೆನೆಸ್ಕೋಬೇಕು. ಹಾಗೂ ನಮಗೆ ವಿದ್ಯಾ ಕಲಿಸ್ಕೊಟ್ಟಿದ್ದ ನಮ್ಮ ಟೀಚರ್ನ ನೆನೆಸ್ಕೋಬೇಕು ಅಂತ ಹೇಳ್ತಾ, ಇವತ್ತೊಂದು ದಿವಸ ಎಲ್ಲರಿಗೂ ಶಿಕ್ಷಕರ ದಿನಾಚರಣೆ ಮತ್ತೊಮ್ಮೆ ಶುಭಾಶಯ. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೆಕ್ಸ್ಟು ಇದೇ ಥರ ಜಾಸ್ತಿ ಸ್ಟೋರಿಗಳು ಹೇಳ್ತಿರ್ತಾರೆ, ಮತ್ತು ಸ್ಟೋರಿಗಳ್ನ ಹಾಕ್ತಾ ಇರ್ತೀನಿ. ದಯವಿಟ್ಟು ಯಾರೂ ಸ್ಕಿಪ್ ಮಾಡಬೇಡಿ. ಈ ವಿಡಿಯೋ ಹೇಗಿತ್ತು ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡೋದಂತೂ ಮಿಸ್ ಮಾಡಬೇಡಿ. ಸೊ ನೆಕ್ಸ್ಟ್ ವಿಡಿಯೋಗೆ ಮತ್ತೆ ಸಿಗ್ತೀವಿ. ಬಾಯ್.